ಪ್ರಿಯರೇ, ಭಕ್ತನಾದಂತ ದಾವೀದನು ಜಯ ಪ್ರಧಾನನಾದಂತ ದೇವರನ್ನ ಸ್ತುತಿಸ್ತಾ ಹೀಗೆ ಹೇಳ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲೇ ನಾನು ಮಮತೆ ಇಡುತ್ತೇನೆ. ದಾವೀದನ ಬಲವು ಯಾರಂದ್ರೆ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದಾವೀದನು ಬಲಹೀನತೆಯಲ್ಲಿ ಇರುವಾಗಲೂ ಅವನ ಬಲಹೀನತೆ ಏನು ಎಂಬುದಾಗಿ ಅರ್ಥ ಮಾಡಿಕೊಂಡು ಶತ್ರುಗಳು ಆತನನ್ನ ಸಂಹರಿಸೋದಕ್ಕೆ ಆತನನ್ನ ಹಿಂದಟ್ಟುವಾಗಲೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ಬಲ ಹೊಂದುತ್ತಾನೇ ಇದ್ದ. ಹಲ್ಲೆಲೂಯಾ. ದಾವೀದನು ತನ್ನ ಜೀವಿತದಲ್ಲಿ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ಈಗ ಎಲ್ಲವನ್ನು ಆಶೀರ್ವದಿಸಿ ಕೊಟ್ಟಿದ್ದಾನೆ. ಅರಮನೆ ಇದೆ, ಅಧಿಕಾರ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಸೈನಿಕರಿದ್ದಾರೆ, ಸೈನಾಧಿಪತಿಗಳಿದ್ದಾರೆ, 12 ಕುಲದವರು. ಅಂದ್ರೆ ಇಡೀ ದೇಶವೇ, ಇಸ್ರಾಯೇಲ್ ದೇಶವೇ ದಾವೀದನನ್ನ ಪ್ರೀತಿಸ್ತಾ ಇತ್ತು. ಯಾಕಂದ್ರೆ ದಾವೀದನ ಜೊತೆ ದೇವರು ಇರೋದವ್ರಿಗೆ ಗೊತ್ತಾಯ್ತು. ಹಲ್ಲೆಲೂಯಾ. ದಾವೀದನನ್ನ ದೇವರು ಬಲಪಡಿಸಿ ಎಲ್ಲ ವಿಧದಲ್ಲೂ ಅವನ್ನ ಉನ್ನತ ಪಡಿಸ್ತಿದ್ದಾರೆ ಎಂಬುದಾಗಿ ಎಲ್ಲಾ ಜನರಿಗೆ ಗೊತ್ತಾಯಿತು. ಅದಕ್ಕಾಗಿ ಇಸ್ರಾಯೇಲ್ ಮಕ್ಕಳು ಎಲ್ಲರೂ ದಾವೀದನನ್ನ ಪ್ರೀತಿಸ್ತಿದ್ದಾರೆ, ದಾವೀದನ ಜೊತೆ ಇರುವ ದೇವರನ್ನ ಪ್ರೀತಿಸ್ತಿದ್ದಾರೆ, ದಾವೀದನ ಮಾತಿಗೆ ವಿಧೇಯರಾಗ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದಾವೀದನ ಆ ಇಸ್ರಾಯೇಲರ ಸುತ್ತ ಇದ್ದಂತ ಎಲ್ಲಾ ದೇಶದಲ್ಲಿದ್ದಂತ ರಾಜರು ಕೂಡ ದಾವೀದನ ಸುದ್ದಿ ಕೇಳುವಾಗ ಎದುರ್ತಾರೆ ಅವನ ಜೊತೆ ಯುದ್ಧಕ್ಕೆ ಬರೋಕೆ. ಅಷ್ಟು ಧೈರ್ಯಶಾಲಿ, ಅಷ್ಟು ರಣವೀರಪ್ಪ, ಅವನ ಜೊತೆ ಯುದ್ಧ ಮಾಡಕ್ ಹೋದ್ರೆ ನಾವು ಸೋತೋಗ್ತೀವಿ ಎಂಬುದಾಗಿ ಕೆಲವು ಜನಗಳು ಆತನ ಜೊತೆ ಸಂಧಾನ ಮಾಡ್ಕೊಳ್ತಾ ಇದ್ರು. ನೀನ್ ನಮ್ಮ ಮೇಲೆ ಯುದ್ಧಕ್ಕೆ ಬರ್ಬೇಡಪ್ಪ, ನಿಮ್ಮೇಲೆ ನಾವು ಯುದ್ಧ ಮಾಡೋಷ್ಟು ಶಕ್ತಿ ನಮ್ಮಲ್ಲಿಲ್ಲ, ಆದ್ರಿಂದ ನಿನಗೇನ್ ಬೇಕು ಕೇಳು, ವರ್ಷಕ್ಕೆ ಏನ್ ಕೊಡ್ಬೇಕು, ನಮ್ಮ ದೇಶದಲ್ಲಿ ಏನ್ ಬೆಳೆ ಬೇಕು, ನಿನಗೆ ದವಸ ಧಾನ್ಯ ಬೇಕಾ, ಬಂಗಾರ ಬೇಕಾ, ಏನ್ ಬೇಕು ಅದನ್ನ ಪ್ರತಿ ವರ್ಷದಲ್ಲಿ ನಾವ್ ಹಿಂಗೆ ಕೊಡ್ತೀವಿ ಶಿಷ್ಟಾಗಿ ಎಂಬುದಾಗಿ ಅವನ ಜೊತೆ ಒಪ್ಪಂದ ಮಾಡ್ಕೊಳ್ತೀವಿ. ಅದಕ್ಕೆ 22ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಅರಿದೇ ಇರುವ ಜನಗಳನ್ನ ನೀನು ನನಗೆ ಅಧೀನಪಡಿಸಿದ್ದಿ ಎಂಬುದಾಗಿ. ಇಲ್ಲಿ ದಾವೀದನು ಏನ್ ಹೇಳ್ತಿದ್ದಾನೆ ಅಂದ್ರೆ, ನನ್ನ ಬಲವು ಯಾರಂದ್ರೆ ದೇವರೇ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ನೋಡಿ, ಯಾಕೆ ಈ ಮಾತನ್ನ ಹೇಳ್ತಿದ್ದಾನಂದ್ರೆ, ಆತನ ಇಕ್ಕಟ್ಟಿನಲ್ಲಿ, ಆತನ ಶ್ರಮೆಯಲ್ಲಿ, ಸಂಕಟಗಳಲ್ಲಿ, ಅವಮಾನಗಳಲ್ಲಿ, ನಿಂದೆಗಳಲ್ಲಿ, ಆತನ ಜೀವ ಮರಣದ ಮಧ್ಯದಲ್ಲಿ ಹೋರಾಟ ಮಾಡುವಾಗ ದೇವರವನ್ನ ಪ್ರತಿನಿತ್ಯವೂ ಬಲಪಡಿಸ್ತಾ ಇದ್ದ. ಹಲ್ಲೆಲೂಯಾ. ದೇವರನ್ನೇ ಆಶ್ರಯಿಸ್ಕೊಳ್ತಾ ಇರೋದ್ರಿಂದ ದೇವರಿಂದ ಅವನು ಬಲವಂತಿದ್ದ. ರಾಜನಾದಂತ ಸೌಲನು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ, ಕುಲಗಳಲ್ಲೂ ಕೂಡ ದಾವೀದನ ಸಿಕ್ಕಿದ್ರೆ ಜೀವ ಸಹಿತವಾಗಿ ನನ್ನ ಹಿಡ್ಕೊಡಿ, ಆತನನ್ನು ಸಂಹರಿಸಬೇಕೆಂಬುದಾಗಿ ಪ್ರಕಟಣೆ ಹೊರಡಿಸಿರ್ತಾನೆ. ಆ ಸೌಲನಿಂದ, ಸೈನ್ಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅರಣ್ಯಗಳಲ್ಲಿ, ಗುಹೆಗಳಲ್ಲಿ ಮತ್ತೆ ಕಾಡುಗಳಲ್ಲಿ ಆತನ ಅಲೀತಾ ಇದ್ದ ಒಬ್ಬನೇ. ಆಗ ಅವನನ್ನ ತಪ್ಪಿಸಿ ಬಲಪಡಿಸಿ ಪ್ರತಿಯೊಂದು ಕಾರ್ಯಗಳಲ್ಲೂ ಆತನನ್ನು ಆಧರಿಸಿ ಸಂತೈಸಿ ನಡೆಸಿದ್ದೇ ದೇವರಾಗಿರೋದ್ರಿಂದ ಈಗ ಹೇಳ್ತಿದ್ದಾನೆ, ದಾವೀದನ ನನ್ನ ಬಲವಾಗಿರುವ ಯೆಹೋವನೇ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಈಗ ಎಲ್ಲವೂ ಇದೆ ದಾವೀದನಂತ, ಮನೆ ಇದೆ, ಅರಮನೆ ಇದೆ, ಸೈನಿಕರಿದ್ದಾರೆ, ಮಕ್ಕಳಿದ್ದಾರೆ, ಕುಟುಂಬ ಇದೆ, ಎಲ್ಲವೂ ಆತನಿಗೆ ಆಶೀರ್ವಾದವಾಗಿ ದೇವರು ಕೊಟ್ಬಿಟ್ಟಿದ್ದಾರೆ. ಆದ್ರೆ ಆತನು ಈ ಸ್ಥಿತಿಗೆ ತಂದಂತ ಆತನ ದೇವರನ್ನ ಮರೆಯಲಿಲ್ಲ. ಈ ಸ್ಥಿತಿಗೆ ಆರ್ಥಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ, ಕುಟುಂಬವಾಗಿ ಮತ್ತೆ ದೇಶವಾಗಿ ದೇವರು ನನ್ನನ್ನು ಬಲಪಡಿಸಿದ್ದಾನೆ. ಎಲ್ಲ ವಿಧದಲ್ಲೂ ದೇವರೇ ನನ್ನನ್ನು ಬಲಪಡಿಸ್ತಾ ಹೋದ. ಅದಕ್ಕಾಗಿ ನಾನು ದೇವರು ಬಲಪಡಿಸಿದ್ದಾನ, ನಾನು ಹತ್ತಲಾರದಂತ ಸ್ಥಾನಕ್ಕೆ ನನ್ನ ಹತ್ತಿಸಿದ್ದಾನೆ ಅಂತ ಹೇಳಿ ದೇವರ ಬಲವನ್ನ ಈಗಲೂ ಕೂಡ ಅವನು ಸಮೃದ್ಧಿಯಾಗಿರುವಾಗಲೂ, ಅವನ ಆರೋಗ್ಯವಾಗಿರುವಾಗಲೂ, ಅವನು ಚೆನ್ನಾಗಿರುವಾಗಲೂ ದೇವರ ಬಲವನ್ನೇ ಆಧಾರ ಪಟ್ಟು ಜೀವಿಸ್ತಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಆಗಲ್ಲ, ನಾವು ಬಲಹೀನತೆಯಲ್ಲಿ ಇರ್ತೀವಿ, ನಮ್ಮಲ್ಲಿ ಕೆಲವು ಬಲಹೀನತೆಗಳು ಇರ್ತದೆ, ಮತ್ತೆ ನಾವು ಅನಾರೋಗ್ಯದಲ್ಲಿ ಇರ್ಬೋದು, ಸಾಲದಲ್ಲಿ ಇರ್ಬೋದು, ಚಿಂತೆಯಲ್ಲಿ ಇರ್ಬೋದು, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರ್ಬೋದು, ಮತ್ತೆ ಕುಟುಂಬದ ಯಾವುದೋ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇರ್ಬೋದು. ನಮ್ಮಲ್ಲಿ ಕೆಲವು ಬಲಹೀನತೆಗಳು ಇರ್ತದೆ. ಆ ಬಲಹೀನತೆಗಳಲ್ಲಿ ನಾವು ದೇವರನ್ನ ಆಶ್ರಯಿಸ್ಕೊಳ್ತೀವಿ. ನಾವು ದೇವರೇ ನನ್ನ ಬಲಪಡಿಸು ಅಂತ ಕೇಳ್ತೀವಿ. ದೇವರು ಆ ವಿಷಯಗಳಲ್ಲಿ ನಮ್ಮನ್ನ ಬಲಪಡಿಸುವಾಗ, ಆ ಬಲಹೀನತೆಗಳು ನಮ್ಮನ್ನು ಬಿಟ್ಟು ಹೋಗುವಾಗ, ಮತ್ತೆ ನಾವು ಬಲ ಹೊಂದ ಮೇಲೆ ನಾವು ದೇವರನ್ನ ಆಶ್ರಯಿಸ್ಕೊಳ್ಳಲ್ಲ. ದೇವರೇ, ನಿನ್ನಿಂದ ನಾನು ಬಲ ಹೊಂದಿದೆ,
ನೀನ್ ನನ್ನ ಬಲಪಡಿಸಿದ್ದಿ, ನೀನ್ ನನ್ನ ಗುಣಪಡಿಸಿದ್ದಿ, ನೀನ್ ನನ್ನ ಉದ್ಧಾರ ಮಾಡಿದ್ದಿ, ನೀನ್ ಇಲ್ಲದಿದ್ದರೆ ನಾನು ಏನಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ನಾವೇನ್ ಮಾಡ್ತೀವಿ, ಸ್ವಂತ ಜ್ಞಾನದ ಮೇಲೆ, ಸ್ವಂತ ತೋಳಿನ ಮೇಲೆ, ಸ್ವಂತ ಅಭಿಪ್ರಾಯಗಳ ಮೇಲೆ, ಸ್ವಂತ ಆದಾಯದ ಮೇಲೆ, ಸ್ವಂತ ಜನರ ಮೇಲೆ ನಾವು ಏನ್ ಮಾಡ್ತೀವಿ, ಆಧಾರ ಪಟ್ಟು ಇವರೇ ನನ್ನ ಬಲ ಅಂತ ತಿಳ್ಕೊಳ್ತೀವಿ. ಹಲ್ಲೆಲೂಯಾ. ದಾವೀದನಿಗೆ ಎಲ್ಲವೂ ಇದೆ, ಆದ್ರೆ ದಾವೀದ ಯಾವುದ್ರ ಮೇಲೂ ಆಧಾರ ಪಡ್ತಾ ಇಲ್ಲ, ಯಾವುದ್ರ ಮೇಲೂ ನಂಬಿಕೆ ಇಡ್ತಿಲ್ಲ, ಆದ್ರೆ ಅವನ್ ದೇವರ ಬಲದ ಮೇಲೆ ನಂಬಿಕೆ ಇಡ್ತಿಲ್ಲ. ಕಾರಣ ಏನು ಗೊತ್ತಾ? ನೀವು ಸಾಮುವೇಲನ ಗ್ರಂಥದಲ್ಲಿ ನೀವು ಓದುವಾಗ, ದಾವೀದನ ಕುರಿತಾಗಿ ಓದುವಾಗ, ದಾವೀದನ ಜೊತೆ ದೇವರಿದ್ರು. ದಾವೀದ ಎಲ್ಲೇ ಹೋದ್ರು ಕೂಡ, ಯಾವ ಕೆಲಸಕ್ಕೆ ಹೋದ್ರು ಕೂಡ ಅವನ್ ಕೈ ಹಾಕುವ ಕೆಲಸವನ್ನ ದೇವರು ಸಫಲಪಡಿಸ್ತಿದ್ರಂತೆ. ಎಲ್ಲೇ ಹೋದ್ರು, ಯಾವ ಮಾರ್ಗದಲ್ಲಿ ಹೋದ್ರು, ಅದು ಜ್ಞಾನದಲ್ಲಿ ದೇವರ ಅನುಗ್ರಹದಿಂದ ಎಲ್ಲಾ ಕಾರ್ಯವನ್ನ ಜಯಗಳಿಸ್ಕೊಂಡು ಬರ್ತಿದ್ದಂತೆ. ಯಾವ ಕೆಲಸಕ್ಕೆ ಹೋದ್ರು ಅದನ್ನ ವ್ಯರ್ಥವಾಗಿ ಹಿಂತಿರುಗಿ ಬರದಂತೆ ದೇವರ ಅನುಗ್ರಹದಿಂದ, ದೇವರು ಅವನ ಜೊತೆ ಇರೋದ್ರಿಂದ, ಅವನ ಕೈ ಹಾಕುವ ಪ್ರತಿಯೊಂದು ಕೆಲಸಗಳು ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸ್ತಿದ್ರಂತೆ. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಬಲಹೀನತೆಗಳು ಉಂಟು, ನಾವು ಅನೇಕ ವಿಧವಾಗಿ ಬಲಹೀನರಾಗಿದ್ದೀವಿ. ಹಲ್ಲೆಲೂಯಾ. ನೀವು ಬಲಹೀನತೆಯಲ್ಲಿ ಇವತ್ತು ಬಂದಿರಬಹುದು, ಬಲಹೀನತೆಯಲ್ಲಿ ನೀವು ಜೀವಿಸ್ತಾ ಇರಬಹುದು. ನಿಮ್ಮನ್ನು ಬಲಪಡಿಸುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಬಲವನ್ನು ಹೊಂದಬೇಕು. ಹಾಗಾಗಿ ನಾನು ಬಲಹೀನಳಾಗ್ಬಿಟ್ಟೆ, ಈ ಬಲಹೀನತೆ ನನ್ನಲ್ಲಿದೆ, ಹಾಗಾಗಿ ನಿನ್ನಲ್ಲಿ ವ್ಯಾಧಿ ಇರಬಹುದು, ಚಿಂತೆ ಇರಬಹುದು, ಹಣದ ಸಮಸ್ಯೆ ಇರಬಹುದು, ನಿನ್ನ ಕುಟುಂಬದಲ್ಲಿ ಯಾವುದೋ ಒಂದು ಹೋರಾಟಗಳು ಇರಬಹುದು, ಆತ್ಮಿಕವಾಗಿ ನೀನು ಬೆಳವಣಿಗೆ ಆಗ್ತಾ ಇರೋ ರೀತಿಯಲ್ಲಿ ಹೋರಾಡ್ತಿರೋ ಬಲಹೀನತೆ ಇರಬಹುದು, ಒಂದು ವೇಳೆ ತಪ್ಪಾದ ಕಾರ್ಯಗಳು ನೀನು ಬಿದ್ದೋಗಿರಬಹುದು, ಅಥವಾ ನಿನ್ನಲ್ಲಿ ನಂಬಿಕೆ ವಿಷಯದಲ್ಲಿ ಬಲಹೀನರಾಗಿರಬಹುದು, ಪ್ರಾರ್ಥನೆ ವಿಷಯದಲ್ಲಿ ಬಲಹೀನರಾಗಿರ್ಬೋದು, ಶಾರೀರಿಕವಾಗಿ ನೀನು ಬಲಹೀನರಾಗಿರ್ಬೋದು, ಆತ್ಮಿಕವಾಗಿ ನೀನು ಬಲಹೀನರಾಗಿರ್ಬೋದು, ನಿನ್ನ ಕುಟುಂಬ ವಿಷಯದಲ್ಲಿ ಒಂದು ವೇಳೆ ಬಲಹೀನರಾಗಿರಬಹುದು. ಅಪೊಸ್ತಲನಾದ ಪೌಲನು ತಿಮೋತಿಗೆ ಫಿಲಿಪ್ಪಿಯವರಿಗೆ ಬರೆಯುವಾಗ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಕೆಲವು ಸಾರಿ ನಾವು ಬಲಹೀನತೆಯಾಗಿದ್ದಾಗ ಅನೇಕರು ನಮ್ಮನ್ನ ಬಲಪಡಿಸಕ್ ಬರ್ತಾರೆ. ಈಗ ಒಂದು ವೇಳೆ ಹೆಂಡತಿ ಏನಾದ್ರು ಬಲಹೀನಳಾಗಿದ್ರೆ ಗಂಡ ಏನ್ ಹೇಳ್ತಾನೆ, ಬಿಡು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ಹೋಗ್ಲಿ ಬಿಡು, ಇನ್ನೊಂದು ತಗೊಳ್ಳೋಣ. ಯಾವುದೋ ಒಂದು ವಿಷಯಗಳಲ್ಲಿ ಅವ್ರ ಮಾತಲ್ಲಿ ಯಾಕೆ ಇಟ್ಕೊಳ್ತಿ, ಅವ್ರ ಮಾತಲ್ಲಿ ಯಾಕೆ ಇದ್ ಮಾಡ್ತಿ? ಗಂಡ ಒಂದು ವಿಷಯದಲ್ಲಿ ಹೆಂಡತಿಯನ್ನ ಬಲಪಡಿಸಬಹುದು. ಒಂದ್ ವೇಳೆ ಗಂಡ ಬಲಹೀನಾಗಿದ್ದಾಗ ಹೆಂಡತಿ ಅನ್ಬೋದು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ, ಬಿಡ್ರಿ ಹೋಗ್ಲಿ ತೆಗೆ, ಏನೋ ಒಂದ್ ಮಾಡಕ್ಕಾಯ್ತದೆ, ಅದೆಲ್ಲ ಯೋಚನೆ ಮಾಡಕ್ಕಾಯ್ತದೆ, ಏನೋ ಸಂಪಾದನೆ ಮಾಡೋಣ, ಏನೋ ಮಾಡೋಣ. ಹೆಂಡತಿ ಗಂಡನನ್ನ ಬಲಪಡಿಸಬಹುದು. ಕೆಲವು ಸಾರಿ ತಂದೆ ತಾಯಿಗಳು ಮಕ್ಕಳನ್ನ ಬಲಪಡಿಸ್ತಾರೆ, ಹೋಗ್ಲಿ ಬಿಡು, ಭಯಪಡಬೇಡ, ನಾವ್ ಇನ್ನೊಂದು ತಗೊಳ್ಳೋಣ, ಇನ್ನೊಂದು ಕೊಡಿಸ್ತೀನಿ, ಇಲ್ಲ ಇನ್ನೊಂದು ಏನೋ ಮಾಡಕ್ಕಾಯ್ತದೆ, ಇಷ್ಟಕ್ಕೆ ಯಾಕೆ ಸೋತು ಹೋಗ್ತಿ, ಇನ್ನು ಕಟ್ಟು, ಮತ್ತೆ ಫೇಲ್ ಆದೆ ಅಂತ ಹೇಳಿ ಚಿಂತೆ ಮಾಡ್ಬೇಡ, ಕಟ್ಟು, ಮತ್ತೆ ಬರೀ ನೀನು ಅವ್ರ ಮಕ್ಕಳನ್ನ ಎಂಕರೇಜ್ ಮಾಡ್ಬೋದು, ಮಕ್ಕಳನ್ನ ಬಲಹೀನತೆಯಲ್ಲಿ ಬಲಪಡಿಸಬಹುದು. ಒಂದು ವೇಳೆ ಮಕ್ಕಳು ಬೆಳೆದು ದೊಡ್ಡವರಾದಾಗ ತಂದೆ ತಾಯಿಗಳು ಒಂದು ಇಕ್ಕಟ್ಟು, ಹಣದ ಸಮಸ್ಯೆನೋ, ಸಾಲನೋ, ಅಥವಾ ರೋಗ, ಇನ್ನೊಂದು ಯಾವುದೋ ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಸಿಕ್ಕಾಕೊಂಡಾಗ ಮಕ್ಕಳುಗಳು, ಓದಿರುವಂತ ಮಕ್ಕಳುಗಳು ಅಂತಾರೆ, ತಂದೆ ತಾಯಿಗೆ ಭಯಪಡಬೇಡಿ, ನಾನು ಯಾವ್ದೋ ಒಂದು ಕೆಲಸಕ್ಕೆ ಸೇರ್ಕೊಳ್ತೀನಿ, ನಾವ್ ಏನಾರ ಒಂದು ಮಾಡೋಣ, ಕುಟುಂಬವಾಗಿ ತೀರ್ಸೋಣ. ತಂದೆ ತಾಯಿಗಳನ್ನ ಬಲಪಡಿಸಬಹುದು ಒಂದು ವೇಳೆ ಮಕ್ಕಳುಗಳು. ಹಲ್ಲೆಲೂಯಾ. ಒಂದು ವೇಳೆ ಸ್ನೇಹಿತರು ನಮ್ಮನ್ನ ಬಲಪಡಿಸಬಹುದು. ಅಥವಾ ಏನಂತೆ, ನೀವು ಬಲಹೀನರಾಗಿದ್ದಾಗ, ನೀವು ಸಭೆಯಾಗಿ ದೇವರ ಆಲಯ ಕೂಡಿ ಬರುವಾಗ ದೇವರ ಆತ್ಮ ನಿಮ್ಮನ್ನು ಬಲಪಡಿಸ್ತಾನೆ, ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಮತ್ತೆ ಸೇವಕರು ನಿಮ್ಮನ್ನು ಬಲಪಡಿಸ್ತಾರೆ, ಪ್ರಾರ್ಥನೆ ಮೂಲಕವಾಗಿ ಬಲಪಡಿಸ್ತಾರೆ. ಯಾಕೆ ಕುಂದು ಹೋಗಿದ್ದೀರಿ, ಯಾಕೆ ಬಲಹೀನರಾಗಿದ್ದೀರಿ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ, ನಿಮಗಾಗಿ ನಾವು ದೇವರ ವಾಕ್ಯಗಳು ಹೇಳ್ಬೋದು, ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸ್ಬೋದು, ನಂಬಿಕೆಯಲ್ಲಿ ಬಲಪಡಿಸ್ಬೋದು. ದೇವರ ವಚನಗಳನ್ನ ಹೇಳಿ ಸೇವಕರು ನಿಮ್ಮನ್ನು ಬಲಪಡಿಸ್ತಾರೆ. ಮತ್ತೆ ಸಹ ಸೇವಕರುಗಳು ನಿಮ್ಮನ್ನು ಬಲಪಡಿಸುತ್ತಾರೆ. ನಾವು ಈ ರೀತಿಯಾಗಿ ಬಲವನ್ನು ಹೊಂದಬಹುದು. ಹಲ್ಲೆಲೂಯಾ. ಆದರೆ ಕೆಲವು ಸಾರಿ ನಮ್ಮನ್ನ ಬಲಪಡಿಸಕ್ಕೆ ಯಾರು ಇರಲ್ಲ. ಹಲ್ಲೆಲೂಯಾ. ಎಲ್ಲಾ ಟೈಮಲ್ಲೂ ಗಂಡ ನೀನು ಬಲಪಡಿಸ್ತಾನೆ ಇರ್ತಾನೆ ಅಂತ ತಿಳ್ಕೊಬಾರ್ದು. ಎಲ್ಲಾ ಟೈಮಲ್ಲಿ ಹೆಂಡತಿ ನನ್ನ ಬಲಪಡಿಸ್ತಾಳೆ ಇರ್ತಾಳೆ ಅಂತ ತಿಳ್ಕೊಬಾರ್ದು. ಎಲ್ಲಾ ಟೈಮಲ್ಲೂ ತಂದೆ ತಾಯಿ ನನ್ನ ಸಪೋರ್ಟ್ ಆಗಿ ನಾನು ಬಲಪಡಿಸ್ತಾ ಇರ್ತಾರೆ, ನನ್ನ ಬಲವು ತಂದೆನೆ ತಾಯಿನೇ ಅಂತ ಹೇಳಿ ನಂಬ್ಕೊಂಡು ಕುತ್ಕೊಳ್ಬಾರ್ದು. ಎಲ್ಲಾ ಟೈಮಲ್ಲೂ ಮಕ್ಕಳು ನನಗೆ ಬೆಳೆದಿದ್ದಾರೆ, ಓದಿದ್ದಾರೆ, ಅವ್ರೆಲ್ಲನೂ ನನ್ನ ಬಲಪಡಿಸಿ ನಮ್ಮನ್ನ ಬೇಕಾಗಿರೋ ಸಹಾಯ ಮಾಡಿಕೊಂಡು ಬೇಕಾಗಿರೋ ಜವಾಬ್ದಾರಿಕೆಗಳನ್ನ ವಹಿಸ್ಕೊಂಡು ನಡೆಸ್ಕೊಳ್ತಾರೆ ಅಂತ ಹೇಳಿತೇನೆ ನಂಬ್ಕೊಂಡು ಕುತ್ಕೋಬಾರ್ದು. ಹಲ್ಲೆಲೂಯಾ. ಅಥವಾ ಸೇವಕರು ನಮ್ಮ ಮನೆಗೆ ಬರ್ಲಿಲ್ಲ, ಅಯ್ಯೋ ಒಂದು ಬಹಳ ತಿಂಗಳಾಯ್ತು, ದಿನ ಆಯ್ತು, ಅವ್ರು ಬಂದು ನಮ್ಮನ್ನ ಬಲಪಡಿಸ್ತಾ ಇಲ್ಲ, ಅಥವಾ ಪ್ರಾರ್ಥನೆ ಮಾಡ್ತಿಲ್ಲ, ಸಹ ಸೇವಕರು ನಮ್ಗೆ ಒಳಗೆ ಬರ್ತಾ ಇಲ್ಲ, ಅಯ್ಯೋ ನಾವು ಕೂಡ ಚರ್ಚೆಗೆ ಹೋಗ್ತೀವಿ, ಹೀಗೆ ದೂರ ಅಂತ ಕುತ್ಕೋಬಾರದು. ಕೆಲವು ಸಾರಿ ಪೌಲು ಹೇಳುವಂಗೆ ಕ್ರಿಸ್ತನಲ್ಲಿ ನಾವು ಬಲಗೊಳ್ಳಬೇಕು.